ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹೂವು. ಕೃಷ್ಣ ಪರಮಾತ್ಮನು ರಾಧೆಯೊಂದಿಗೆ ಈ ಮರದ ನೆರಳಿನಲ್ಲಿ ಕುಳಿತು ಕೊಳಲನ್ನೂದುತ್ತಾ ಇದರ ಆಕರ್ಷಣೀಯ ಹೂವುಗಳ ಪರಿಮಳವನ್ನು ಆಘ್ರಾಣಿಸುತ್ತಿದ್ದನಂತೆ. ದುರ್ಗಾದೇವಿಯು ಈ ಮರದಲ್ಲಿ ನೆಲೆಸಿರುವಳೆಂದು ಕದಂಬವನವಾಸಿನಿ ಎಂದು ಕರೆಯಲಾಗುತ್ತದೆ. ಐ ಜಗದಂಬ ಮದಂಬ ಕದಂಬ ವನ ಪ್ರಿಯವಾಸಿನಿ ವಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ. ಯಾವ ಹೆಸರನ್ನು ಕೇಳಿದೊಡನೆ ಕನ್ನಡಿಗರ ಪ್ರತಿ ಧಮನಿಗಳು ಪುಳಕಿತಗೊಂಡು ತಾಯ್ನೆಲದ ಮೇಲಿನ ಅಭಿಮಾನ ಉಕ್ಕಿ ಹರಿಯುತ್ತದೆಯೋ, ಯಾವ ಕನ್ನಡದ ಮೊದಲ ರಾಜವಂಶವು ಈ ವೃಕ್ಷದ ಹೆಸರನ್ನು ಒಳಗೊಂಡಿದೆಯೋ, ಯಾವ ಮರದ ಕೆಳಗೆ ವೀರಾಗ್ರಣಿ ಮಯೂರವರ್ಮನ ಜನನವಾಯಿತೋ ಅಂತಹ ಮರದ ಬಗ್ಗೆ ಇದೀಗ ಮತ್ತಷ್ಟು ಸುವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಅತ್ಯಂತ ವೇಗವಾಗಿ ಬೆಳೆಯುವ ಈ ಮರವು 4-5 ವರ್ಷಗಳಿಗೆ ಹೂವು ಹಣ್ಣುಗಳನ್ನು ಬಿಡಲಾರಂಭಿಸುತ್ತದೆ. ಕದಂಬ ಮರದ ಹೂವುಗಳು ಮೇ ಮತ್ತು ಜೂನ್ ತಿಂಗಳಲ್ಲಿ ಅರಳುತ್ತವೆ. ಈ ಹೂವುಗಳನ್ನು ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಬಳಸಲಾಗುವುದು. ಮಾಗಿದ ಮೇಲೆ ಪ್ರತಿ ಹಣ್ಣುಗಳು ಸುಮಾರು 8,000 ಬೀಜಗಳನ್ನು ಹೊಂದಿರುತ್ತವೆ. ಕದಂಬ ಮರದ ಸಾರಗಳು ಬ್ಯಾಕ್ಟೀರಿಯಾ ನಾಶಕ ಹಾಗೂ ಶಿಲೀಂಧ್ರ ನಾಶಕಗಳಾಗಿವೆ. ಇವುಗಳನ್ನು ಜೀರ್ಣಾಂಗ ಸಮಸ್ಯೆ ಹಾಗೂ ಯಕೃತ್ತಿನ ಸಮಸ್ಯೆಗಳ ಪರಿಹಾರಕ್ಕೂ ಉಪಯೋಗಿಸಲಾಗುತ್ತದೆ. ಪ್ಯಾಕಿಂಗ್ ಬಾಕ್ಸ್, ಫ್ಲೈವುಡ್, ಬೆಂಕಿ ಕಡ್ಡಿಗಳು ಹಾಗೂ ಪೆನ್ಸಿಲ್ಗಳ ತಯಾರಿಕೆಯಲ್ಲಿಯೂ ಸಹ ಈ ಮರವನ್ನು ಉಪಯೋಗಿಸಬಹುದು.